ಅಪರ್ಣಾ ಅವರು ಆರ್ಟಿಸ್ಟು ಆಗಿದ್ರು, ಆಂಕರ್ ಆಗಿದ್ರು. ಫಸ್ಟ್ ಭೇಟಿಯಲ್ಲಿ ನಿಮ್ಮ ಇಂಪ್ರೆಷನ್ ಹೇಗಿತ್ತು ಅಪರ್ಣಾ ಅವ್ರ ಬಗ್ಗೆ? ಅಲ್ಲಿ ದೂರದರ್ಶನಲ್ಲಿ ಅನೌನ್ಸ್ ಮಾಡೋರಲ್ಲ ಅವಾಗ, ನನಗಿಂತ ಮುಂಚೆನೇ ಅವರು ಶಿ ವಾಸ್ ಅನೌನ್ಸಿಂಗ್. ಸೊ ಅವಾಗ ಮೀಟ್ ಮಾಡ್ತಿದ್ದು. ಸೊ ಐ ನ್ಯೂ ಹರ್. ಒನ್ ಥಿಂಗ್ ವಾಸ್, ಅವಾಗ ದೂರದರ್ಶನಲ್ಲಿ ಹೆಂಗಿತ್ತು ಅಂದರೆ ಇಟ್ ವಾಸ್ ಲೈಕ್ ಡ್ಯೂಟಿ ಹಾಕೋರು. ಸೊ ಯೂಸ್ ಟು ಬಿ ಡ್ಯೂಟಿ ರೂಮ್ ಅಂತಿರೋದು. ಸೊ ಆ ಡ್ಯೂಟಿ ರೂಮ್ನಲ್ಲಿ ಕೂತ್ಕೊಂಡು ಚೆನ್ನಾಗಿ ಅಧ್ಯಯನ ಮಾಡೋರು. ಸೊ ಆ ರೀತಿ ಐ ನ್ಯೂ ಶಿ ವಾಸ್ ವೆರಿ ನಾಲೆಡ್ಜಬಲ್ ಆ್ಯಂಡ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಅವಾಗಲೇ ಗೊತ್ತಿತ್ತು ನನಗೆ. ಅಪರ್ಣಾ ಮತ್ತು ನೀವು ಆಂಕರಿಂಗ್ ಮಾಡಿದ ಫಸ್ಟ್ ಸ್ಟೇಜ್ ಶೋ ಯಾವುದು ನೆನಪಿದ್ರೆ? ನೆನಪಿದೆ. ಹೇಳಬೇಕು ಅಂದರೆ ಸೂರ್ಯವಂಶ ಅಂತ ಒಂದು ಕನ್ನಡ ಚಲನಚಿತ್ರ. ಅದಕ್ಕಿಂತ ಮುಂಚೆ ಯಾವುದೋ ಮಾಡಿದ್ದು, ಬಟ್ ನನಗೆ ದಿಟ್ಟವಾಗಿ ನೆನಪಿರೋ ದೊಡ್ಡ ಕಾರ್ಯಕ್ರಮ ಅಂದರೆ ಸೂರ್ಯವಂಶ. ವಂಡರ್ಫುಲ್ ಹಿಟ್ಟಾದ ಚಿತ್ರ. ಅದರದ್ದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್, ಕಂಠೀರವ ಇಂಡೋರ್ ಸ್ಟೇಡಿಯಂ. ಸನ್ಮಾನ್ಯ ಎಚ್ ಡಿ ದೇವೇಗೌಡರು ವಾಸ್ ದಿ ಪ್ರಧಾನಮಂತ್ರಿ. ಸೊ ಅವರು, ಐ ಮೀನ್ ಎಚ್ ಡಿ ಕುಮಾರಸ್ವಾಮಿ ಸರ್ ವಾಸ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಸೊ ಅವರಿದ್ದರು. ಸೊ ದಟ್ ಫಸ್ಟ್ ನಾವಿಬ್ಬರು, ನನಗೆ ನೆನಪಿರೋಂಥ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದದೆ ಸೂರ್ಯವಂಶ ಫಂಕ್ಷನ್.